We'll be watching the skit. ಪ್ರೇಕ್ಷಕ ಮಹಾಪ್ರಭುಗಳಿಗೆ ಪ್ರಣಾಮಗಳು. ನಾನು ಈ ಹಿಂದೆ ರಾವಣನ ಸಂಹಾರದ ಬಗ್ಗೆ ಹಾಗೂ ಲಂಕಾ ದಹನದ ಬಗ್ಗೆ ವಿವರಿಸಿದ್ದೆ. ಈಗ ನಾನು ಹೇಳಲು ಹೊರಟಿರುವ ಕಥೆ ಶ್ರೀ ಮಹಾವಿಷ್ಣುವಿನ ಅವತಾರದ ಬಗ್ಗೆ. ಕೇಳಲು ತಯಾರಿದ್ದೀರಲ್ಲ? ರಾವಣನ ಸಂಹಾರದ ನಂತರ ಅಯೋಧ್ಯೆಗೆ ಮರಳಿದ ಶ್ರೀರಾಮನು 11,000 ವರ್ಷಗಳ ಕಾಲ ರಾಜಾಳ್ವಿಕೆಯನ್ನು ನಡೆಸಿ ತನ್ನ ಜನರ ಹಿತಕ್ಕಾಗಿ ಹಲವು ಲೋಕ ಕಲ್ಯಾಣಗಳನ್ನು ಮಾಡುತ್ತಾನೆ. ಈ ಮಧ್ಯೆ ತ್ರೇತಾಯುಗ ಅಂತ್ಯದ ಸುಳಿವನ್ನು ಅರಿತ ಬ್ರಹ್ಮನು ಶಿವನನ್ನ ಭೇಟಿ ಮಾಡಿ ಶ್ರೀರಾಮನ ನಿರ್ಗಮನದ ಕುರಿತು ಚರ್ಚಿಸುತ್ತಾರೆ. ಈಗ ನಾವು ಕೈಲಾಸ ಪರ್ವತಕ್ಕೆ ಹೋಗೋಣ. ಭೋಲೆನಾಥನಿಗೆ ಪ್ರಣಾಮಗಳು. ಬ್ರಹ್ಮದೇವರು ಬರಬೇಕು ಬಂದ ಕಾರ್ಯವೇನು? ಭೋಲೆನಾಥ, ಪ್ರಭು ಶ್ರೀರಾಮನ ಅಂತ್ಯ ಸಮೀಪಿಸಿದ್ದು. ಅವರು ತ್ರೇತಾಯುಗದಿಂದ ನಿರ್ಗಮಿಸಬೇಕಾಗಿದೆ. ಹಾಗಾದರೆ ನಾವು ಈ ಕಾರ್ಯವನ್ನು ಯಮನಿಗೆ ವಹಿಸೋಣ. ಆಗ ಪ್ರಭು ಶ್ರೀರಾಮನನ್ನು ಕರೆದುಕೊಂಡು ಬರುವ ಕೆಲಸವನ್ನು ಯಮಧರ್ಮರಾಜನಿಗೆ ವಹಿಸುವರು. ಆಗ ಯಮಧರ್ಮರಾಜನು ರಾಮನನ್ನು ಕರೆತರಲು ಅಯೋಧ್ಯೆಗೆ ಬರುವರು. ಆದರೆ ದ್ವಾರದಲ್ಲಿ ಹನುಮನನ್ನು ನೋಡಿ ಈ ಕಾರ್ಯ ನನ್ನಿಂದ ಆಗುವುದಿಲ್ಲವೆಂದು ಶಿವನನ್ನು ಭೇಟಿ ಮಾಡಿ ವಿಷಯ ತಿಳಿಸುವರು. ಆಗ ಶಿವನು ರಾಮನ ಕನಸಿನಲ್ಲಿ ಬಂದು, ಶ್ರೀರಾಮ, ನೀನು ಅವತಾರವೆತ್ತಿದ ಕಾರ್ಯ ಮುಗಿದಿದ್ದು ನೀನೀಗ ತ್ರೇತಾಯುಗದಿಂದ ನಿರ್ಗಮಿಸಬೇಕಾಗಿದೆ. ಯಮನು ದ್ವಾರದ ಬಳಿ ಕಾಯುತ್ತಿದ್ದಾನೆ. ಆದರೆ ಹನುಮ ಅಡ್ಡವಾಗಿ ನಿಂತಿದ್ದಾನೆ. ಇದನ್ನು ಕೇಳಿದ ರಾಮ ಚಿಂತಿಸುತ್ತಾನೆ. ಹನುಮಂತನ ಕಣ್ಣು ತಪ್ಪಿಸಿ ಯಮನ ಜೊತೆಗೆ ಹೊರಡುವುದಾದರೂ ಹೇಗೆ? ಆಗ ಸೀತಾಮಾತೆಯು ಕೊಟ್ಟಿದ್ದ ಉಂಗುರವನ್ನು ಒಂದು ರಂಧ್ರದೊಳಗೆ ಎಸೆಯುತ್ತಾರೆ ಮತ್ತು ಹನುಮಂತನನ್ನ ಕರೆದು, ಅನಿಲ ಸುತ, ಸೀತಾಮಾತೆಯು ಕೊಟ್ಟಿದ್ದ ಉಂಗುರ ಅಚಾನಕ್ಕಾಗಿ ಈ ರಂಧ್ರದೊಳಗೆ ಬಿದ್ದಿದೆ. ಇದನ್ನ ನನಗೆ ತಂದು ಕೊಡುವೆಯಾ? ಅಪ್ಪಣೆಯಾಗಲಿ ಪ್ರಭು, ಹೀಗೆ ಹೋಗಿ ಹಾಗೆ ಬರುವೆ. ಜೈ ಶ್ರೀರಾಮ್ ಎಂದು ಹೇಳಿ ಹನುಮನು ರಂಧ್ರದೊಳಗೆ ಸುಳಿಯುತ್ತಾನೆ. ಪಾತಾಳ ಲೋಕವನ್ನು ಸೇರುತ್ತಾನೆ. ಅಲ್ಲಿ ನಾಗಲೋಕದ ದೊರೆ ನಾಗರಾಜ ನಾಗರಾಜನನ್ನು ಭೇಟಿ ಮಾಡುತ್ತಾನೆ. ನಾಗಲೋಕದ ರಾಜ ನಾಗರಾಜ, ನನ್ನ ರಾಮನ ಉಂಗುರ ರಂಧ್ರದಲ್ಲಿ ಬಿದ್ದಿದೆ. ಈ ಪಾತಾಳ ಲೋಕಕ್ಕೆ ಬಂದಿದೆ. ಆ ಉಂಗುರವನ್ನು ಹುಡುಕಲು ನೀನು ನನಗೆ ಸಹಾಯ ಮಾಡುವೆಯಾ? ಓಹೋ, ಅದು ಶ್ರೀರಾಮನ ಉಂಗುರವಾ? ಅದೆಲ್ಲಿದೆ ಎಂದು ನನಗೆ ತಿಳಿದಿದೆ. ಬಾ ನನ್ನ ಜೊತೆ. ಅದು ಅಲ್ಲಿ ರಾಶಿ ರಾಶಿ ಉಂಗುರಗಳು ಕಾಣುತ್ತಿವೆಯಲ್ಲ, ಅದರಲ್ಲಿ ನಿನ್ನ ಶ್ರೀರಾಮನ ಉಂಗುರವೂ ಕೂಡ ಇದೆ. ಹೋಗಿ ತೆಗೆದುಕೋ. ಅಬ್ಬಬ್ಬಬ್ಬಬ್ಬಬ್ಬ, ಇಷ್ಟೊಂದು ಉಂಗುರವಾ? ನನಗೆ ಗೊತ್ತಿದೆ ನನ್ನ ಪ್ರಭು ಶ್ರೀರಾಮನ ಉಂಗುರ ಯಾವುದೆಂದು. ಈಗಲೇ ಹುಡುಕಿ ತರುತ್ತೇನೆ. ಜೈ ಶ್ರೀರಾಮ್. ಹನುಮಂತನು ಹುಡುಕಲು ಪ್ರಾರಂಭಿಸುತ್ತಾನೆ. ಇತ್ತ ಅಯೋಧ್ಯೆಯಲ್ಲಿ ಹನುಮನಿಲ್ಲದ ವಿಷಯ ತಿಳಿದ ಯಮನು ಋಷಿಯ ವೇಷದಲ್ಲಿ ಹೋಗಿ ರಾಮನನ್ನು ಭೇಟಿ ಮಾಡುತ್ತಾನೆ. ಯಮಧರ್ಮರಾಜನು ಋಷಿಯ ವೇಷದಲ್ಲಿ ಪ್ರಭು ಶ್ರೀರಾಮನ ಮಂದಿರಕ್ಕೆ ಬರುವನು. ಪ್ರಭು ಶ್ರೀರಾಮಚಂದ್ರ, ನಾನು ನಿನ್ನಲ್ಲಿ ಏಕಾಂತವಾಗಿ ಅತಿ ಮುಖ್ಯವಾದ ವಿಷಯವನ್ನು ಮಾತನಾಡಬೇಕಾಗಿದೆ.
ನೀನು ಅವರಿಗೆ ಮರಣದಂಡನೆಯನ್ನು ಕೊಡಬೇಕು. ಒಪ್ಪಿಗೆ ಇದೆಯೇ? ಹಾಗೆಯೇ ಆಗಲಿ ಮುನಿವರಿಯರೇ. ಸಹೋದರ ಲಕ್ಷ್ಮಣ, ಲಕ್ಷ್ಮಣ ಬಾ ಹೀಗೆ. ನೋಡು, ಎಂದಿನಂತೆ ಯಾವ ಪರಿಸ್ಥಿತಿ ಬಂದರೂ ದ್ವಾರದ ಆಚೆ ನಿಂತು ಯಾರನ್ನೂ ಒಳಗಿಂದ ಬೇಡ. ನೀವು ಹೇಳಿದಂತೆಯೇ ಆಗಲಿ ಅಣ್ಣ. ಪ್ರಭು ಶ್ರೀರಾಮಚಂದ್ರ, ನಾನು ಯಾರೆಂದು ನಿಮಗೆ ತಿಳಿದಿದೆ. ಶಿವ ಹಾಗೂ ಬ್ರಹ್ಮನ ಆಜ್ಞೆಯಂತೆ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ಈ ಅವತಾರದ ಕಾರಣ ಮುಗಿದಿದೆ. ನೀವು ಈಗ ಇಲ್ಲಿಂದ ಹೊರಡಬೇಕಿದೆ. ಹಾಗೆಯೇ ಆಗಲಿ ಯಮ. ನಿನ್ನ ಕಾರ್ಯವನ್ನು ನೀನು ಮಾಡುವಂಥವನಾಗು. ಅಷ್ಟರಲ್ಲಿ ಮಹಾ ಕೋಪಿಷ್ಠರಾದ ದೂರ್ವಾಸ ಮುನಿ ರಾಮನನ್ನ ಭೇಟಿ ಮಾಡಲು ಬರುವರು. ದೂರ್ವಾಸ ಮುನಿಗಳಿಗೆ ಪ್ರಣಾಮಗಳು. ನಾನು ರಾಮನನ್ನು ಭೇಟಿಯಾಗಬೇಕಾಗಿದೆ. ಕ್ಷಮಿಸಬೇಕು ಮಹರ್ಷಿಗಳೇ, ಒಳಗೆ ಯಾರಿಗೂ ಪ್ರವೇಶವಿಲ್ಲ. ಏನಂದೆ? ನಾನು ಅಷ್ಟು ದೂರದಿಂದ ಬಂದಿದ್ದೇನೆ. ನನ್ನನ್ನು ಒಳಗೆ ಬಿಡದೆ ದ್ವಾರದಲ್ಲಿ ತಡೆಯುತ್ತೀಯ. ಇದರ ಪರಿಣಾಮ ನಿನ್ನ ರಾಮ ಎದುರಿಸಬೇಕಾಗುತ್ತದೆ. ಈಗಲೇ ಅವನನ್ನು ಶಾಪಗ್ರಸ್ತನನ್ನಾಗಿ ಮಾಡುತ್ತೇನೆ. ಅಯ್ಯೋ ದೂರ್ವಾಸ ಮುನಿಗಳೇ, ನಿಲ್ಲಿ. ಈಗ ನಾನೇನು ಮಾಡಲಿ? ಒಳಗೆ ಬಿಡುತ್ತಿದ್ದರೆ ಅಣ್ಣನಿಗೆ ತೊಂದರೆ, ಒಳಗೆ ಹೋದರೆ ಮರಣದಂಡನೆ. ಏನು ಮಾಡಲಿ? ಇಲ್ಲ ಇಲ್ಲ, ನನ್ನ ಅಣ್ಣ ನನಗೆ ಮುಖ್ಯ. ನನಗೆ ಮರಣದಂಡನೆಯಾದರೂ ಪರವಾಗಿಲ್ಲ. ಅಣ್ಣ, ದೂರ್ವಾಸ ಮುನಿಗಳು ಬಂದಿದ್ದಾರೆ. ಅಯ್ಯೋ ಲಕ್ಷ್ಮಣ, ನೀನೆಂಥ ಕೆಲಸ ಮಾಡಿಬಿಟ್ಟೆ. ನಿನಗೆ ತಿಳಿದಿದೆ ಒಳಗೆ ಬಂದರೆ ಏನಾಗುತ್ತದೆ ಎಂದು. ನಾನೀಗ ನಿನಗೆ ಮರಣದಂಡನೆಯನ್ನ ಹೇಗೆ ನೀಡಲಿ? ಅಷ್ಟರಲ್ಲಿ ರಾಮನ ಗುರು ವಸಿಷ್ಠ ಮುನಿಗಳು ಬರುವರು. ಗುರುಗಳೇ, ನಾನೀಗ ಏನು ಮಾಡಲಿ? ಹೇಗೆ ನನ್ನ ಸಹೋದರ ಲಕ್ಷ್ಮಣನಿಗೆ ಮರಣದಂಡನೆಯನ್ನ ನೀಡಲಿ? ರಾಮ, ಚಿಂತಿಸದಿರು. ನೀನು ಲಕ್ಷ್ಮಣನಿಗೆ ಮರಣದಂಡನೆಯನ್ನು ನೀಡುವ ಅಗತ್ಯವಿಲ್ಲ. ಯಾವಾಗ ನೀನು ಅವನನ್ನು ದೂರ ಮಾಡುತ್ತೀಯೋ ಅದೇ ಅವನಿಗೆ ಮರಣಕ್ಕೆ ಸಮಾನ. ಆದ್ದರಿಂದ ಅವನನ್ನು ರಾಜ್ಯದಿಂದ ಬಹಿಷ್ಕರಿಸು. ಲಕ್ಷ್ಮಣ, ನಾನು ನಿನ್ನನ್ನು ಈ ರಾಜ್ಯದಿಂದ ಬಹಿಷ್ಕರಿಸುತ್ತಿದ್ದೇನೆ. ಅಣ್ಣ, ನೀನಿಲ್ಲದ ಈ ನನ್ನ ಜೀವನ ನನಗೆ ಸಾವಿಗೆ ಸಮ. ನಾನಿನ್ನು ಬದುಕುವುದಿಲ್ಲ ಎಂದು ಹೇಳಿ ಲಕ್ಷ್ಮಣ ಸರಯೂ ನದಿಯಲ್ಲಿ ಜಲಸಮಾಧಿಯಾಗುತ್ತಾನೆ. ಇದನ್ನು ಕಂಡ ಲಕ್ಷ್ಮಣನ ಪತ್ನಿ ಊರ್ಮಿಳೆ, ಪತಿದೇವ, ನಿಮಗೆ ನಿಮ್ಮ ಅಣ್ಣನೇ ಪ್ರಪಂಚವಾಗಿರಬಹುದು, ಆದರೆ ನನಗೆ ನೀವೇ ಪ್ರಪಂಚ. ನಿಮ್ಮನ್ನು ಬಿಟ್ಟು ನಾನು ಒಂದು ಕ್ಷಣವೂ ಬಾಳಲಾರೆ. ನನಗೆ ನೀವೇ ಸರ್ವಸ್ವ. ನಾನು ನಿಮ್ಮೊಂದಿಗೆ ಬರುತ್ತೇನೆ. ಲಕ್ಷ್ಮಣನ ಪತ್ನಿಯಾದ ಊರ್ಮಿಳೆ ಅವಳು ಕೂಡ ಜಲಸಮಾಧಿಯಾಗುತ್ತಾಳೆ. ಇದನ್ನೆಲ್ಲ ಕಂಡು ನೋವಿನಿಂದ ಕುಗ್ಗಿ ಹೋದ ರಾಮ, ಲಕ್ಷ್ಮಣನೇ ಹೋದ ಮೇಲೆ ನಾನಿದ್ದು ಏನು ಮಾಡಲಿ? ನಾನು ಕೂಡ ಜಲಸಮಾಧಿಯಾಗುತ್ತೇನೆಂದು ನಿರ್ಧರಿಸಿ ಸರಯೂ ನದಿಯಲ್ಲಿ ಜಲಸಮಾಧಿಯಾಗುತ್ತಾನೆ. ಇದ್ದ ಶ್ರೀರಾಮನ ಉಂಗುರ ಹುಡುಕಿ ಸುಸ್ತಾದ ಹನುಮ, ನಾಗರಾಜ, ಯಾವ ಉಂಗುರ ನೋಡಿದರೂ ಅದು ಶ್ರೀರಾಮನ ಉಂಗುರದ ಹಾಗೆಯೇ ಕಾಣಿಸುತ್ತಿದೆ. ನಾನೇನು ಮಾಡಲಿ? ಅಯ್ಯೋ ಹನುಮ, ಇವೆಲ್ಲವೂ ರಾಮನ ಉಂಗುರಗಳೇ. ಇಂದು ರಾಮ ನಿನಗೆ ಹೇಳದೆ ಪ್ರಾಣ ತ್ಯಾಗ ಮಾಡುತ್ತಿದ್ದಾನೆ. ಇದು ನಿನಗೆ ತಿಳಿದರೆ ಅಡ್ಡಪಡಿಸುವೆ ಎಂದು ಹೀಗೆ ಮಾಡಿದ್ದಾರೆ. ಅಯ್ಯೋ ನನ್ನ ಪ್ರಭುವೇ, ಇಂದು
ಕೈಗೆ ಸಿಕ್ಕ ಒಂದು ಉಂಗುರವನ್ನು ಎತ್ತಿಕೊಂಡು ಅಯೋಧ್ಯೆಗೆ ಬರುತ್ತಾನೆ. ಶ್ರೀರಾಮನನ್ನು ಎಲ್ಲ ಕಡೆಗೂ ಹುಡುಕುತ್ತಾನೆ, ಎಲ್ಲೂ ಕಾಣುವುದೇ ಇಲ್ಲ. ಕೊನೆಗೆ ಹನುಮನು ಸರಯೂ ನದಿಯಲ್ಲಿ ಶ್ರೀರಾಮನು ಜಲಸಮಾಧಿಯಾಗಿರುವುದನ್ನು ನೋಡುತ್ತಾನೆ. ಏಕೆ ಹೀಗೆ ಮಾಡಿದಿರಿ? ಇದೆಲ್ಲವೂ ನನ್ನದೇ ತಪ್ಪು. ಉಂಗುರ ತರುವುದರಲ್ಲಿ ಸಮಯ ವ್ಯರ್ಥ ಮಾಡಿಬಿಟ್ಟೆ. ನನ್ನಿಂದ ನಿಮ್ಮನ್ನು ಬಿಟ್ಟಿರಲು ಸಾಧ್ಯವೇ ಇಲ್ಲ ಪ್ರಭು, ಸಾಧ್ಯವೇ ಇಲ್ಲ ಎಂದು ಅಳುತ್ತಾ ಕೂರುತ್ತಾನೆ. ಆಗ ಶ್ರೀರಾಮನು ವಿಷ್ಣುವಿನ ರೂಪದಲ್ಲಿ ಆಗಮಿಸುತ್ತಾನೆ. ಪ್ರಭು ಪ್ರಭು ಹನುಮ, ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ. ನಾವು ಎಷ್ಟೇ ಪ್ರಯತ್ನಿಸಿದರೂ ನಡೆಯುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಪ್ರಭು, ನನ್ನನ್ನು ಕರೆದುಕೊಂಡು ಹೋಗಿ, ನಾನು ಕೂಡ ನಿಮ್ಮ ಜೊತೆಗೆ ಬರುತ್ತೇನೆ. ನೀವಿಲ್ಲದೆ ನಾನು ಇರಲಾರೆ. ಬೇಡ ಹನುಮ, ನಿನ್ನಂತ ನಿಜವಾದ ಭಕ್ತನು ಈ ಭೂಮಿಯ ಮೇಲೆ ಇದ್ದು ಧರ್ಮದ ರಕ್ಷಣೆಯನ್ನು ಮಾಡಬೇಕು. ಹಾಗೆ ಯಾರು ನಿನ್ನನ್ನು ಪೂಜಿಸುತ್ತಾರೋ ಅವರು ನನಗೆ ಹತ್ತಿರವಾಗುತ್ತಾರೆ. ಚಿರಂಜೀವಿ ಭವ. आगे